ಪಂಢರಾಪುರ ಪಾದಯಾತ್ರೆ ಮಾಡುವುದರಲ್ಲಿ ಸ್ವರ್ಗ ಸುಖ ಶಿವಬಸವ ಶ್ರೀಗಳು. ನವಲಿಹಾಳದಿಂದ ಪಂಢರಪುರಕ್ಕೆ ಕಾಲ್ನಡಿಗೆಯಲ್ಲಿ ಭಜನೆ, ಕೀರ್ತನೆ, ಪ್ರವಚನ, ಹರಿಗಜರ, ದೇವರ ನಾಮಸ್ಮರಣೆ ಮಾಡುತ್ತಾ ಪಂಢರಪುರಕ್ಕೆ ನಡೆದುಕೊಂಡು ಹೋಗುವ ವಾರಕರಿ ಭಕ್ತಾದಿಗಳೆಲ್ಲರಿಗೂ ಶುಭವಾಗಲಿ ಎಂದು ಆದಿ ಅಪ್ಪನವರ ಕುಮಾರೇಶ್ವರ ಮಠದ ಮಠಾಧೀಶ ಶಿವಬಸವ ಶ್ರೀಗಳು ಆಶೀರ್ವಾದದ ನುಡಿಗಳನ್ನು ಹೇಳಿದರು. ನವಲಿಹಾಳದ ಆಂಜನೇಯ ದೇವಸ್ಥಾನದಲ್ಲಿ ಬೆಳಗ್ಗೆ ಮಹಾಭಿಷೇಕ ನೆರವೇರಿಸಿ ಬೆಳಗ್ಗೆ 8 ಗಂಟೆಗೆ ಊರಿನ ಗಣ್ಯರಾದ ಜಯರಾಮರಾವ್ ಘೋರ್ಪಡೆ, ನವಲಿಹಾಳ್ಕರ್ ಸರ್ಕಾರ್ ಹಾಗೂ ಶಿವಗೌಡ ಪೊಲೀಸ್ ಪಾಟೀಲ್ ರವರು ತುಳಸಿ ಸಸಿ ಹಾಗೂ ವೀಣೆಗೆ ಪೂಜೆ ನೆರವೇರಿಸಿದರು. ನಂತರ ಶುಭಶ್ರೀ ಅಶೋಕರಾವ್ ಘೋರ್ಪಡೆ ಸರ್ಕಾರರವರು ತುಳಸಿ ಸಸಿ ಹಾಗೂ ವೀಣೆಗೆ ಆರತಿ ಬೆಳಗಿದರು. ಹೀಗೆ 10 ಭಕ್ತಿಯ ಪೂಜೆ ಮಾಡುವ ಮೂಲಕ ದಿಂಡಿಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಜಾಕೀರ್ ಬೈರೂಪಿ, ಅಲಿಸಾಬ್ ಬೈರೂಪಿ, ಸುಧೀರ್ ಪಾಟೀಲ್, ಬಾಳಪ್ಪ ಹೆಗಡೆ, ಶಿವಾಜಿ ಶಿಂದೆ, ಶಶಿಕಾಂತ್ ತರಾಳ್, ಮಾರುತಿ ಚೌಗುಲೆ, ಶಿವಾಜಿ ಹೆಗಡೆ, ಶಂಕರ್ ಬೋದ್ಲೆ, ಪ್ರವೀಣ್ ಕಮ್ತೆ, ರಮೇಶ್ ಬುರೋಡ್ ಸೇರಿದಂತೆ ಅನೇಕ ಮಾಳಕರಿ ಸಂಪ್ರದಾಯಸ್ಥರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಚೇತನ್ ಸಂದೇಶ್, ಶಿವಬಸವ ಲೈವ್, ನವಲಿಹಾಳ್. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ನವಲಿಹಾಳದ ಸಮಸ್ತ ಸದ್ಭಕ್ತರು, ತಾಯಂದಿರು, ಸಂತ ಮಂಡಳಿಯವರೆಲ್ಲರೂ ಕೂಡಿಕೊಂಡು ಇವತ್ತು ನಮ್ಮ ಊರಿಗೆ ಈ ನವಲಿಹಾಳದ ಸರ್ಕಾರ ಆಗಿರ್ತಕ್ಕಂಥ ಜಯವಂತ ಘೋರ್ಪಡೆಯವರೇ ಮತ್ತು ಊರಿನ ಮುನ್ಸಿಪಾಲ್ಟಿ ಗೌಡರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ ಹಾಗೂ ತಾಯಂದಿರೇ ಮತ್ತು ಇವತ್ತಿನ ಈ ಪುಣ್ಯ ಸಮಾರಂಭ ಅಂತಂದ್ರೆ ಎಲ್ಲರಿಗೂ ಒಂದು ಆನಂದ. ನೀವೆಲ್ಲರೂ ಈ ನವಲಿಹಾಳದ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಹಿರಿಯರು ಎಲ್ಲರೂ ಕೂಡಿಕೊಂಡು ಪಾಂಡುರಂಗನ ಧ್ಯಾನ ಮಾಡ್ಕೊಂತ ಪಂಢರಪುರಕ್ಕೆ ಹೋಗ್ತೀವಿ. ಪಂಢರಪುರ ಅಂತಂದ್ರೆ ಅದೊಂದು ಪುಣ್ಯ ಕ್ಷೇತ್ರ, ಪವಿತ್ರವಾಗಿರ್ತಕ್ಕಂಥದ್ದು. ನಡೆದವರಿಗೆ ಅಲ್ಲಿ ಕಲ್ಯಾಣ ಅದ, ನಡ್ಕೊಂಡವರಿಗೆ ಸುಖ ಅದ. ಅದಕ್ಕಾಗಿ ಪಾಂಡುರಂಗನ ದರ್ಶನ, ಪಾಂಡುರಂಗನ ಜಾತ್ರೆ ಅದ ಅನ್ನುವಂಥದ್ದು. ಅದಕ್ಕಾಗಿ ನವಲಿಹಾಳದ ಸದ್ಭಕ್ತರು ಹೋದ ವರ್ಷದಿಂದ ಹಿಡಿದುಕೊಂಡು ಇನ್ನು ಇಲ್ಲಿರುವಂಥ ಎಲ್ಲ ತಾಯಂದಿರು, ಸದ್ಭಕ್ತರು, ಸಣ್ಣ ಮಕ್ಕಳು ಎಲ್ಲರೂ ಕೂಡಿಕೊಂಡು ಭಕ್ತಿಯಿಂದ ಭಜನೆ ಮಾಡ್ಕೊಂತ ಪಂಢರಪುರಕ್ಕೆ ಹೋಗ್ತಾ ಇದ್ದೀರಂತ ಅನ್ನೋದು ಒಂದು ಪುಣ್ಯ. ತುಕಾರಾಮ್ ಒಂದು ಮಾತು ಹೇಳ್ತಾ ಇದ್ದಾನೆ, ದೇವರ ಧ್ಯಾನ ಎಲ್ಲರಿಗೂ ಬೇಕು, ದೇವರ ನಾಮಸ್ಮರಣೆ ಎಲ್ಲರೂ ಮಾಡ್ರಿ. ಯಾಕೆ ಮಾಡಬೇಕು? ಅಹೋ ಜಾತ ಏತ ಉಠತ ವಸತ ಕಾಮ ಕರಿತ ಸದಾ ದೇತ ಗೇತ ವದನ ವದಿತ ಗ್ರಾಸ ಗೀಳಿತ ಧರಿ ಧಾರಿ ಶಯ್ಯೋರತಿ ಸುಖಾತೆ ಅವಸರಿ ಸದಾ ಭಗವತ್ಚಿಂತನ ಕರಿ ಅಂತ ತಿಳ್ಕೊಂಡು ತುಕಾರಾಮರು ಹೇಳಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ತನು ಮನ ಪಾವನ ಆಗಬೇಕಾಗ್ಯದ, ನಮ್ಮ ಮನೆ ಪಾವನ ಆಗಬೇಕಾಗ್ಯದ, ನಮ್ಮ ಬಂಧು ಬಾಂಧವರು ಎಲ್ಲರೂ ಸುಖವಾಗಿ ಬದುಕಬೇಕಾಗ್ಯದ. ಅದಕ್ಕೋಸ್ಕರ ಪ್ರತಿ ವರ್ಷ ಆಷಾಢ ಏಕಾದಶಿ ದಿವಸ ಅಲ್ಲಿ ಪಾಂಡುರಂಗನ ಜಾತ್ರೆ ನಡೀತದೆ. ಭಾಳ ಭವ್ಯವಾಗಿರ್ತಕ್ಕಂಥದ್ದು. ನಮ್ಮ ನವಲಿಹಾಳದ ಸದ್ಭಕ್ತರು, ತಾಯಂದಿರು, ಮಕ್ಕಳು ಎಲ್ಲರೂ ಒಂದು ಭಜನೆ ಮಾಡ್ಕೊಂತ ಹೋಗ್ತಕ್ಕಂಥವ್ರಾಗಿದ್ರೆ ಅಂತಂದಾಗ ನಿಮ್ಮ ತನು ಶುದ್ಧ ಆಗ್ತದೆ, ಮನ ಶುದ್ಧ ಆಗ್ತದೆ, ಭಾವ ಶುದ್ಧ ಆಗ್ತದೆ. ತ್ರಿಕರಣ ಶುದ್ಧಿ ಅನ್ನುವಂಥದ್ದು ಎಲ್ಲಿ ಶುದ್ಧಿ ಆಗ್ತದಪ್ಪ ಅಂತಂದ್ರೆ ದೇವರ ನಾಮಸ್ಮರಣೆ ಅದ. ಅಂಥ ದೇವರ ನಾಮಸ್ಮರಣೆ ಮಾಡ್ಕೊಂತ ಪಂಢರಪುರಕ್ಕೆ ನೀವೆಲ್ಲ ಹೋಗ್ತಕ್ಕಂಥವ್ರಾಗಿದ್ದೀರಿ. ನವಲಿಹಾಳದ ಎಲ್ಲ ಸದ್ಭಕ್ತರಿಗೂ, ತಾಯಂದಿರಿಗೂ, ಮಕ್ಕಳಿಗೂ, ನಮ್ಮ ಜಯಂತ ಘೋರ್ಪಡೆಯವರಿಗೂ, ಸರ್ಕಾರದವ್ರಿಗೂ ಎಲ್ಲರಿಗೂ ಸುಖ ಆಗಲಿ. ಭಗವಂತನ ನಾಮಸ್ಮರಣೆ ಅಂತಂದರೆ ಎಲ್ಲರಿಗೂ ಒಂದು ಆನಂದದಾಯಕ. ಏನು ಮನುಷ್ಯನ ದುಃಖ ದುಮ್ಮಾನಗಳು ದೂರ ಆಗ್ತದೆ, ಸುಖ ಶಾಂತಿ ಲಭಿಸ್ತದೆ, ನಮ್ಮ ಮನಸ್ಸಿನ ಇಷ್ಟಾರ್ಥಗಳೆಲ್ಲ ಪೂರೈಸ್ತಾ ಇದ್ದಾರೆ. ಅದಕ್ಕೋಸ್ಕರ ಪಾಂಡುರಂಗ ನೀವು ಎಲ್ಲಿ ಬೇಕಾದ್ರೆ ಜ್ಞಾನ ಮಾಡ್ಕೊತ ಹೋಗ್ರಿ, ಅವನ ನಾಮಸ್ಮರಣೆ ಮಾಡ್ಕೊತ ಅವನ ದರ್ಶನಕ್ಕೆ ಹೋಗಿ ಬಂದ್ರೆ ನಿಮ್ಮ ಸಕಲ ಪಾಪ ನಿವಾರಣೆ ಆಗ್ತದೆ, ಸಕಲ ದೋಷ ನಿವಾರಣೆ ಆಗ್ತದೆ, ಅನಿಷ್ಟ ನಿವಾರಣೆ ಆಗ್ತದೆ, ಕಂಟಕ ನಿವಾರಣೆ ಆಗ್ತದೆ. ಅದಕ್ಕೋಸ್ಕರ ನಮ್ಮ ನವಲಿಹಾಳದ ಎಲ್ಲ ಸದ್ಭಕ್ತರಿಗೂ, ತಾಯಂದರಿಗೂ ಆ ಭಗವಂತನ ಕರುಣೆ ಎಲ್ಲರಿಗೂ ಶುಭ ಲಭಿಸಲಿ. ಅವನ ಸ್ಮರಣೆ ಯಾವಾಗಲೂ ನಮ್ಮ ಊರಿನೊಳಗೆ ಇರಲಿ, ಊರು ಸುಖ ಆಗಲಿ, ಸುಖ ಸಮೃದ್ಧಿ ಆಗಲಿ ಅಂತ ತಿಳ್ಕೊಂಡು ಆ ಪಾಂಡುರಂಗನನ್ನು ಹಾಗೂ ನಮ್ಮ ಕುಲಗುರು ಆಗಿರ್ತಕ್ಕಂಥ ಸಿದ್ದೇಶನನ್ನು, ಗುರುಗಳಾಗಿರ್ತಕ್ಕಂಥ ಕುಮಾರೇಶನನ್ನು ಸ್ಮರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಸುಖಿನ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗವಾಯ್ತು ಅಂತ ತಿಳ್ಕೊಂಡು ಉಪನಿಷತ್ತು ಹೇಳಿದಾಗ ಎಲ್ಲರಿಗೂ ಸುಖವಾಗಲಿ ಅಂತ ತಿಳ್ಕೊಂಡು ಹಾರೈಸಿ ನಾನು 2 ಮಾತುಗಳನ್ನು
Sanjana